ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಿಸಿ ಬಿಸಿಯಾದ ರುಚಿಕರವಾದ ಸೌತೆಕಾಯಿ ಬಜ್ಜಿ. ಈ ರೆಸಿಪಿ ಎಲ್ಲರಿಗೂ ಇಷ್ಟವಾಗ್ತದೆ. ಸ್ಪೆಷಲಿ ಹೇಳಬೇಕಂದ್ರೆ ಮಕ್ಕಳಿಗೂ ತುಂಬ ಇಷ್ಟ ಆಗ್ತದೆ. ಸಂಜೆ ಟೈಮಲ್ಲಿ ಈಸಿಯಾಗಿ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಬಹುದು. ಬನ್ನಿ ಹೇಗೆ ಮಾಡುವುದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಬೋಲ್ ತೊಗೊಂಡದ್ರೊಳಗೆ ಕಡಲೆ ಹಿಟ್ಟು ಹಾಕಬೇಕು. ನಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಲೆ ಹಿಟ್ಟು, ಸ್ವಲ್ಪ ಬೇಕಂದ್ರೆ ಸ್ವಲ್ಪ, ಅದೇ ನೋಡ್ಕೊಂಡು ಕಡಲೆ ಹಿಟ್ಟು ಹಾಕ್ಬೇಕು. ಆಮೇಲೆ ಮೆಣಸಿನ್ಕಾಯಿ, ಅದನ್ನು ರುಬ್ಬಿಟ್ಕೋಬೇಕು. ಮೆಣಸಿನ್ಕಾಯಿ, ಆ ಮೆಣಸಿನ್ಕಾಯಿನ ಹಾಕ್ಕೊಂಡೇನಿ. ಇವಾಗ ಸ್ವಲ್ಪ ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಸ್ವಲ್ಪ ಅಜ್ವಾನ. ಇದು ಗ್ಯಾಸ್ ಆಗಬಾರ್ದು ಅಂತೇಳಿ ಅಜ್ವಾನ ಆ್ಯಡ್ ಮಾಡ್ತಾರೆ ಬಜ್ಜಿಗೆ. ಸೊ ಹಾಗಾಗಿ ಅದನ್ನ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, ಅತಿ ಗಟ್ಟಿ ಆಗಬಾರ್ದು, ಅತಿ ಅಳಕಾಗಬಾರ್ದು, ಈ ಅದಕ್ಕೆ ಕಲಿಸ್ಕೋಬೇಕು ನೀಟಾಗಿ. ನೆಕ್ಸ್ಟ್ ಇದನ್ನೊಂದು 5-10 ನಿಮಿಷ ಮುಚ್ಚಿಡಬೇಕು. ಇವಾಗ ಇದ ನಂತರ ಮುಚ್ಚಳ ತೆಗೆದು ಇನ್ನೊಂದು ಟೈಮ್ ಕಲಿಸ್ಕೋಬೇಕು ನೀಟಾಗಿ. ನೆಕ್ಸ್ಟ್ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಇದು ಎಣ್ಣೆ ಸ್ವಲ್ಪ ಕೈಲಿಕ್ಕೆ ಬಿಡಬೇಕು. ರೌಂಡಾಗಿ ಹೆಚ್ಚಿರುವ ಸೌತೆಕಾಯಿನ ತೊಗೋಬೇಕು. ಹಿಟ್ಟಲ್ಲಿ ಸ್ವಲ್ಪ ಎದ್ಬಿಟ್ಟು ಬಾಣಲಿಯಲ್ಲಿ ಸ್ಲೋ ಆಗಿ ಅದನ್ನು ಎಣ್ಣೆ ಒಳಗೆ ಬಿಡಿ. ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಆಮೇಲೆ ಯಾವ ಟೈಮ್ ಬೇಕಲ್ಲ ನಿಮಗೆ ಆ ಟೈಮಲ್ಲಿ ಕಂಫರ್ಟಬಲ್ ಆಗುತ್ತೆ, ಈಸಿಯಾಗಿರುತ್ತೆ ಮಾಡ್ಕೊಳ್ಳಿಕ್ಕೆ. ನಾಷ್ಟಕ್ಕಾಗಿರಲಿ, ನೈಟ್ ಊಟದ ಜೊತೆ ಆಗಿರಲಿ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದನ್ನ ಬಜ್ಜಿ ಯಾವ ರೀತಿ ಕರಿತೇವಲ್ಲ, ಸೊ ಅದೇ ರೀತಿ ಇದನ್ನು ಕರೆದ್ರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸೌತೆಕಾಯಿ ಕಮ್ಮಿ ರೇಟಿಗೆ ಸಿಗುತ್ತೆ. ಮತ್ತು ಯಾವಾಗೂ ಮನೆಯಲ್ಲಿ ಸೌತೆಕಾಯಿ ಇರುತ್ತೆ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ. ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಬಜ್ಜಿ ಮೇಲ್ಗಡೆ ತುರಿದಿರುವ ಕ್ಯಾರೆಟ್ ಮತ್ತು ಈರುಳ್ಳಿ ಎರಡನ್ನೂ ಇಟ್ಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ಮಾಡಿರುವ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.